ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಆರಳೆ ದಾರನೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೋಡಿ, ಈ ರೀತಿ ಖಾಲಿಯಾಗಿರೋದೊಂದು ಥ್ರೆಡ್ದು ಲೂಪ್ ತಗೊಳ್ಳಿ, ಮತ್ತು ಒಂದು ಕಲರ್ ಥ್ರೆಡ್ನ ತಗೊಳ್ಳಿ. ಒಂದೇ ಕಲರ್ ಇದ್ದರೂ ಸಾಕು, ನಾವು ಆರಳೆ ಥ್ರೆಡ್ನ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಮೊದಲಿಗೆ ಆ ಥ್ರೆಡ್ ಸ್ಟಾರ್ಟಿಂಗ್ ಇರುತ್ತಲ್ಲ, ಅದು ತಗೊಂಡು ನೋಡಿ ಒಂದೆಳೆ ತಗೊಂಡ್ರೆ ಅಲ್ವಾ, ಇದನ್ನು ಈ ರೀತಿ ಡಬಲ್ ಮಾಡಿಕೊಂಡು ಇದು ಕೂಡಿಸ್ಕೊಳ್ಬೇಕು. ನೋಡಿ, 3 ಎಳೆ ಆಯಿತು. ಇಲ್ಲಿ ನೋಡಿ, ಈ ರೀತಿ 3 ಎಳೆ ಆಯಿತು ಅಲ್ವಾ. ಈ ರೀತಿ ನಾವು ಸ್ವಲ್ಪ ದೊಡ್ಡದಾಗಿ 1 ಮೊಳ ಅಷ್ಟು ತಗೋಬೇಕು. ನೋಡಿ, ಸ್ವಲ್ಪ ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು. ನಮಗೆ 3 ಥ್ರೆಡ್, ಒಂದು ಫೋಲ್ಡ್ ಆಗಿರೋದು ಮತ್ತು ಒಂದು ಸಿಂಗಲ್ ಥ್ರೆಡ್ ಸಿಗುತ್ತೆ. ನೋಡಿ, ಇದನ್ನು ಈ ರೀತಿ ಖಾಲಿಯಾಗಿರೋ ಥ್ರೆಡ್ ಇರುತ್ತಲ್ಲ, ಥ್ರೆಡ್ದು ರೋಲು, ಅದಕ್ಕೆ ನೋಡಿ ಈ ರೀತಿ ಸುತ್ಕೋಬೇಕು. ನಾವು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಲೂಪ್ ರೀತಿ ಒಂದು ಕೆಳಗಡೆ ಈ ರೀತಿ ಇರುತ್ತೆ. ಈ ರೀತಿ ಸುತ್ತಕೊಂಡು ನಾವೇನಿಲ್ಲಿ ಲೂಪ್ ರೀತಿ ಇದೆಯಲ್ಲ, ಈ ಲೂಪ್ ಒಳಗಡೆ ಈ ರೀತಿ 2 ಬೆರಳುಗಳ ಈ ರೀತಿ ಬೆರಳು ಸಹಾಯದಿಂದ ಈ ಸಿಂಗಲ್ ಥ್ರೆಡ್ ಏನಿದೆ ಅದನ್ನು ಈ ರೀತಿ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡಾಗ ನೋಡಿ, ಇಲ್ಲಿ 3 ಥ್ರೆಡ್ ಬರುತ್ತೆ. ಅದನ್ನು ಮತ್ತೆ ಈ ರೀತಿ ಸುತ್ಕೋಬೇಕು. ಒಂದು ಸ್ವಲ್ಪ ಇದ್ದಾಗಲೇ ಈ 2 ಥ್ರೆಡ್ ಏನಿದೆ ಒಂದು ರೀತಿ ಇದರೊಳಗಡೆ ಫಿಂಗರ್ ಹಾಕಿ ಈ ಥ್ರೆಡ್ಡನ್ನು, ಸಿಂಗಲ್ ಥ್ರೆಡ್ನ ಎಳ್ಕೋಬೇಕು. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಎಳ್ಕೊಂಡು ಈ ರೀತಿ ಇಟ್ಕೊಂಡು ಮತ್ತೆ ಸುತ್ಕೊಳ್ಳಿ. ಏನು ಡಬಲ್ ಥ್ರೆಡ್ ಇದೆಯೋ ಈ ಥ್ರೆಡ್ಡು ಸ್ವಲ್ಪ ಶಾರ್ಟ್ ಆದ ನಂತರ ಮತ್ತೆ ಅದೇ ರೀತಿ ಈ 2 ಲೂಪ್ ರೀತಿ ಇರುತ್ತಲ್ಲ, ಒಂದು ಲೂಪ್ ರೀತಿ, ಅದರೊಳಗಡೆ ಈ ಸಿಂಗಲ್ ಥ್ರೆಡ್ನ ಫಿಂಗರ್ ಸಹಾಯದಿಂದ ಎಳ್ಕೋಬೇಕು, ಮತ್ತೆ ಸುತ್ಕೋಬೇಕು ಈ ರೀತಿ. ನೋಡಿ, ಮತ್ತೆ ಈ ಲೂಪ್ ಒಳಗಡೆ ಫಿಂಗರ್ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ. ನೋಡಿ, ಏನು ಸಿಂಗಲ್ ಥ್ರೆಡ್ ಇದೆ ಅದನ್ನು ಎಳ್ಕೊಂಡು ಮತ್ತೆ ಇದನ್ನು ಈ ರೀತಿ ಸುತ್ಕೊಳ್ಳಿ. ಮತ್ತು ಅದೇ ರೀತಿ 2 ಫಿಂಗರ್ ಹಾಕಿ ಈ ರೀತಿ ಎಳ್ಕೋಬೇಕು. ಸಿಂಗಲ್ ಥ್ರೆಡ್ನ ಈ ರೀತಿ ಎಳ್ಕೊಂಡು ಮತ್ತೆ ಸುತ್ಕೋಬೇಕು. ಇದೇ ರೀತಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಸುತ್ತಕೊಂಡು ರೆಡಿ ಮಾಡಿಟ್ಕೊಳ್ಳಿ. 3 ಎಳೆ ಆಗುತ್ತೆ. ಇದೇ ರೀತಿ ಇನ್ನೂ ಒಂದು ಥ್ರೆಡ್ನ ರೆಡಿ ಮಾಡಿಟ್ಕೋಬೇಕು. ನೋಡಿ, ಇದು 3 ಎಳೆ ಥ್ರೆಡ್, ಇದು 3 ಎಳೆ ಥ್ರೆಡ್, 2ನ್ನ ಈ ರೀತಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ನೋಡಿ, ಈಕ್ವಲ್ ಆಗಿ ಇಟ್ಕೊಂಡು ಒಂದು ನಾರ್ಮಲ್ ಆಗಿ ಒಂದು ನಾಟ್ ಹಾಕ್ಕೋಬೇಕು. ನೋಡಿ, ಈ ರೀತಿ ನಾರ್ಮಲ್ ಆಗಿ ಒಂದು ನಾಟ್ ಹಾಕ್ಕೊಂಡು ನೋಡಿ, 6 ಎಳೆ ಥ್ರೆಡ್ ಈಸಿಯಾಗಿ ರೆಡಿ ಆಯಿತು ನಮಗೆ. ಇದನ್ನು ಒಂದು ಬಾಕ್ಸಲ್ಲಿ ಇಟ್ಕೊಂಡು ನಾವು ಕ್ರೋಶಾ ಡಿಸೈನ್ನ ಹಾಕ್ಕೊಬೋದು. ಫ್ರೆಂಡ್ಸ್, ಈ ಸಿಂಪಲ್ ಸ್ಟೆಪ್ಪು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.